ಹಾಯ್ ಎಲ್ರಿಗೂ ನಮಸ್ಕಾರ. ರಾಶಿರಂಗಕ್ಕೆ ಎಲ್ರಿಗೂ ಸ್ವಾಗತ. ಡ್ರ್ಯಾಗನ್ ಇದು ಯಾವುದೋ ಎಂಟರ್ ದಿ ನ್ಯೂ ಡ್ರ್ಯಾಗನ್ ಬ್ರೂಸ್ಲಿ ಸಿನಿಮಾ ಅಲ್ಲ. ಈ ಸಿನಿಮಾದಲ್ಲಿ ಡಿ ರಾಘವನ್ ಅನ್ನೋ ಹುಡುಗ ಡ್ರ್ಯಾಗನ್ ಅಂತ ತನ್ನ ಹೆಸರನ್ನ ಬದಲಾಯಿಸ್ಕೊಳ್ತಾನೆ. ಹಾಗೆ ಬದಲಾಯಿಸ್ಕೊಳ್ಳೋಕ್ಕೆ ರೀಸನ್ ಅವನು ಪ್ರಪೋಸ್ ಮಾಡಿದಂಥ ಹುಡುಗಿ ಅವನ್ನ ರಿಜೆಕ್ಟ್ ಮಾಡಿದ್ದಕ್ಕೆ. ಆ ಹುಡುಗಿ ರಿಜೆಕ್ಟ್ ಮಾಡೋದಕ್ಕೆ ರೀಸನ್ ರಾಘವನ್ ತುಂಬ ಚೆನ್ನಾಗಿ ಓದ್ತಾ ಇರ್ತಾನೆ. 12th ರ್ಯಾಂಕ್ ತೊಗೊಂಡಿರ್ತಾನೆ ರಾಘವನ್. ಆದರೆ ಆ ಹುಡುಗಿಗೆ 4 ಬ್ಯಾಕ್ಲಾಗ್ ಉಳಿಸ್ಕೊಂಡು ಪೊರ್ಕಿ ಥರ ಇರೋ ಹುಡುಗ ಅಂದರೆ ತುಂಬ ಇಷ್ಟ. ಸೊ ಚೆನ್ನಾಗಿ ಓದ್ಕೊಂಡ್ರೆ ಹುಡುಗಿರ್ಯಾರು ಇಷ್ಟಪಡಲ್ಲ ಅಂತ ಡಿಸೈಡ್ ಮಾಡಿದ ರಾಘವನ್ ಇಂಜಿನಿಯರಿಂಗ್ನಲ್ಲಿ 48 ಬ್ಯಾಕ್ಲಾಗ್ ಉಳಿಸ್ಕೊಂಡಿರುವಂಥ ಡ್ರ್ಯಾಗನ್ ಆಗಿ ಬದಲಾಗಿರ್ತಾನೆ. ಅಲ್ಲಿ ಅವನ್ನ ಹುಡುಗಿರೆಲ್ಲರೂ ಇಷ್ಟಪಡ್ತಿರ್ತಾರೆ. ಹಾಗೆ ಅವನಿಗೊಬ್ಳು ಗರ್ಲ್ಫ್ರೆಂಡ್ ಕೂಡ ಇರ್ತಾಳೆ. 48 ಬ್ಯಾಕ್ಲಾಗ್ಸ್ ಇರುವಂಥ ರಾಘವನ್ ಫ್ಯೂಚರ್ನಲ್ಲಿ ಸಕ್ಸಸ್ ಆಗ್ತಾನೆ. ಎಕ್ಸಾಮೇ ಪಾಸ್ ಮಾಡದೆ ಕೆಲಸ ಹೇಗೆ ಗಿಟ್ಟಿಸ್ಕೊತಾನೆ. ರಾಘವನ್ 48 ಸಬ್ಜೆಕ್ಟ್ನ ಕ್ಲಿಯರ್ ಮಾಡ್ತಾನ ಅನ್ನೋದೇ ಈ ಸಿನಿಮಾ. ಕೇಳೋದಕ್ಕೇನೋ ರೆಗ್ಯುಲರ್ ಕಾಲೇಜ್ ಸ್ಟೋರಿ ಥರ ಅನಿಸ್ಬೋದು. ಕಾಲೇಜ್ ಸ್ಟೋರಿ ಇರುವಂಥ ಸಿನಿಮಾಗಳಲ್ಲಿ ನಾರ್ಮಲ್ ಆಗಿ ಕಾಲೇಜ್ನಲ್ಲಿ ಏನೇನು ಮಾಡ್ತಾರೆ ಅನ್ನೋದನ್ನಷ್ಟೇ ತೋರಿಸ್ತಾರೆ. ಆದರೆ ಈ ಸಿನಿಮಾದಲ್ಲಿ ಕಾಲೇಜ್ನಲ್ಲಿ ಮತ್ತು ಕಾಲೇಜಿಂದ ಹೊರಗೆ ಬಂದಮೇಲೆ ಏನೇನೆಲ್ಲ ಮಾಡಬಾರ್ದು ಅನ್ನೋದನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸ್ಟೋರಿ ವಿಚಾರಕ್ಕೆ ಬಂದರೆ ಇಲ್ಲಿ ಬೇರೆ ಬೇರೆ ಹಂತಗಳಲ್ಲಿ ಕಥೆನ ಹೇಳ್ತಾ ಹೋಗ್ತಾರೆ. 12th, ಡಿಗ್ರಿ, ಅನ್ಎಂಪ್ಲಾಯ್ಮೆಂಟ್, ಜಾಬ್ ಮತ್ತು ಕಾಲೇಜ್, ಹೀಗೆ ಒಂದೊಂದು ಸ್ಟೇಜ್ನಲ್ಲಿ ಕತೆ ಇಷ್ಟೇನ ಅಂದ್ಕೊಳ್ಳೋಷ್ಟರಲ್ಲಿ ಒಂದೊಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳನ್ನ ಪ್ಲೇಸ್ ಮಾಡಿದ್ದಾರೆ. ಈ ಟ್ವಿಸ್ಟ್ ಆ್ಯಂಡ್ ಟರ್ನ್ಗಳೇ ಸಿನಿಮಾನ ಕೊನೆವರೆಗೂ ಎಂಗೇಜಿಂಗ್ ಆಗಿರೋಗಿ ನೋಡ್ಕೊಂಡಿದೆ. ಸಿನಿಮಾದಲ್ಲಿ ಕೆಲವೊಂದು ಸನ್ನಿವೇಶಗಳನ್ನ ಹಾಗೆ ಡೈಲಾಗ್ಗಳನ್ನ ತುಂಬ ಚೆನ್ನಾಗಿ ಬರ್ಕೊಂಡಿದ್ದಾರೆ. ಕಾಲೇಜ್ನಲ್ಲಿ ಬರುವಂಥ ಹೊಸ ಸ್ಟೂಡೆಂಟ್ಗಳಿಗೆ ಚೆನ್ನಾಗಿ ಓದುವಂಥ ಸ್ಟೂಡೆಂಟ್ನ ಎಕ್ಸಾಂಪಲ್ ಕೊಡೋ ಬದಲು ಈ ಸ್ಟೂಡೆಂಟ್ ಥರ ಆಗಬೇಡಿ ಅನ್ನೋ ಸೀನ್ ಇರ್ಬೋದು. ಒಂದು ತಪ್ಪು ಮಾಡೋದ್ರಿಂದ ಲೈಫ್ನಲ್ಲಿ ಚೆನ್ನಾಗಿರ್ತೀವಿ ಅಂದರೆ ಆ ತಪ್ಪು ತಪ್ಪೇ ಅಲ್ಲ ಅನ್ನೋ ಡೈಲಾಗ್ ಇರ್ಬೋದು. ಸಿನಿಮಾದಲ್ಲಿ ತುಂಬ ಚೆನ್ನಾಗಿದೆ. ಹಾಗೆ ಕ್ಲೈಮ್ಯಾಕ್ಸ್ನಲ್ಲಿ ಈ ಡೈಲಾಗ್ಗೆ ಒಂದು ಮೀನಿಂಗ್ಫುಲ್ ವ್ಯಾಲ್ಯೂನ ಆ್ಯಡ್ ಮಾಡಿರೋದು ಫ್ಯಾಂಟಾಸ್ಟಿಕ್ ಅನಿಸ್ತು. ಇನ್ನು ಆ್ಯಕ್ಟಿಂಗ್ ವಿಷಯಕ್ಕೆ ಬಂದರೆ ಡೈರೆಕ್ಟರ್ಗಳು ಹೀರೋ ಆಗೋದೇನು ಹೊಸದಲ್ಲ. ಪ್ರದೀಪ್ ಅವರು ಲವ್ ಟುಡೇನಲ್ಲಿ ಡೈರೆಕ್ಷನ್ ಜೊತೆಗೆ ನಾನು ಒಳ್ಳೆ ಆ್ಯಕ್ಟರ್ ಅಂತ ಆಲ್ರೆಡಿ ಪ್ರೂವ್ ಮಾಡಿದ್ದಾರೆ. ಈ ಸಿನಿಮಾದಲ್ಲೂ ಅಷ್ಟೇ ಡ್ರ್ಯಾಗನ್ ಆಗಿ ಕಂಪ್ಲೀಟ್ ಸಿನಿಮಾನ ಆವರಿಸ್ಕೊಂಡಿದ್ದಾರೆ. ಇನ್ನು ಅನುಪಮ ಅವರು ಬರೀ ಗ್ಲ್ಯಾಮರ್ ಅಷ್ಟೇ ಅಲ್ಲ, ಗ್ಲ್ಯಾಮರ್ ಜೊತೆಗೆ ಆ್ಯಕ್ಟಿಂಗ್ ಕೂಡ ಮಾಡ್ತೀನಿ ಅಂತ ತೋರಿಸಿದ್ದಾರೆ. ಇನ್ನು ಉಳಿದಂತೆ ಪ್ರಿನ್ಸಿಪಲ್ ಕ್ಯಾರೆಕ್ಟರ್ ಆಗಿರ್ಬೋದು, ಇನ್ನೋಸೆಂಟ್ ಅಪ್ಪ ಅಮ್ಮ, ಹಾಗೆ ಗೌತಮ್ ಮೆನನ್ ಅವರ ಕ್ಯಾರೆಕ್ಟರು, ಹಾಗೆ ಬರುವಂಥ ಫ್ರೆಂಡ್ಸ್ಗಳ ಕ್ಯಾರೆಕ್ಟರು, ಇಲ್ಲಿ ಎಲ್ಲ ಪಾತ್ರಗಳು ಸಿನಿಮಾಗೆ ಒಂದು ತೂಕನ ಆ್ಯಡ್ ಮಾಡಿದೆ. ಯಾವುದೇ ಪಾತ್ರಗಳು ಅನ್ನೆಸೆಸರಿಯಾಗಿ ತುರ್ಕಿಲ್ಲ ಇಲ್ಲಿ. ಇನ್ನು ಡೈರೆಕ್ಷನ್ ವಿಚಾರಕ್ಕೆ ಬಂದರೆ ಇದು ಅಶ್ವಥ್ ಮಾರಿಮುತ್ತು ಅವರ 2ನೇ ಸಿನಿಮಾ. ಇವರ ಫಸ್ಟ್ ಮೂವಿ ಓ ಮೈ ಕಡವುಳೆ, ಇದು ಕನ್ನಡಕ್ಕೂ ಕೂಡ ರೀಮೇಕ್ ಆಗಿತ್ತು, ಲಕ್ಕಿ ಮ್ಯಾನ್ ಅಂತ. ಇದರಲ್ಲಿ ನಿಮ್ಮೆಲ್ಲರ ನೆಚ್ಚಿನ ಪುನೀತ್ ರಾಜ್ಕುಮಾರ್ ಅವರು ಒಂದು ಇಂಪಾರ್ಟೆಂಟ್ ರೋಲ್ನ ಮಾಡಿರೋದು ಎಲ್ರಿಗೂ ಗೊತ್ತಿರುವಂಥ ವಿಷಯನೇ. ಓ ಮೈ ಕಡವುಳೆ ನಂತರ ತುಂಬ ಗ್ಯಾಪ್ ಆದಮೇಲೆ ಅಶ್ವಥ್ ಮಾರಿಮುತ್ತು ಅವರು ಡ್ರ್ಯಾಗನ್ ಸಿನಿಮಾ ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಸ್ಟೋರಿ ಮತ್ತು ರೈಟಿಂಗ್ ಎರಡರಲ್ಲೂ ಅಶ್ವಥ್ ಅವರು ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ನೋ ಕಮೆಂಟ್ಸ್. ಇನ್ನು ಕನ್ನಡ ಡಬ್ಬಿಂಗ್, ನಾನು ಈ ಸಿನಿಮಾನ ಕನ್ನಡದಲ್ಲೇ ನೋಡಿದ್ದು. ರೀಸೆಂಟಾಗಿ ಬರ್ತಾ ಇರೋ ಎಲ್ಲ ಕನ್ನಡ ಸಿನಿಮಾದಲ್ಲೂ ಡಬ್ಬಿಂಗ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ. ನೀವು ಕೂಡ ಕನ್ನಡದಲ್ಲೇ ನೋಡ್ಬೋದು. ಆದರೆ ಡಬ್ಬಿಂಗ್ ಮೂವಿನಲ್ಲಿ ಪ್ರಾಬ್ಲಮ್ ಏನಪ್ಪ ಅಂತಂದರೆ ಅದು ಸಾಂಗ್ಗಳು. ಡಬ್ಬಿಂಗ್ ಮೂವೀಸ್ನಲ್ಲಿ ಸಾಧ್ಯ ಆದರೆ ಸಾಂಗ್ಗಳನ್ನ ಒಳ್ಳೆ ಲಿರಿಕ್ ರೈಟರ್ ಹತ್ರ ಬರೆಸಿ, ಇದು ನನ್ನ ರಿಕ್ವೆಸ್ಟ್. ಇಲ್ಲ ಸಿನಿಮಾ ಯಾವ ಭಾಷೆನಲ್ಲಿದೆ ಸಾಂಗು ಅದೇ ಭಾಷೆನಲ್ಲಿ ಇರೋಕ್ಕೆ ಬಿಟ್ಬಿಡಿ, ನೋ ಅಫೆನ್ಸ್. ಅದು ಬಿಟ್ಟು ಕಿವಿನಲ್ಲಿ ರಕ್ತ ಬರೋ ಹಾಗೆ ಲಿರಿಕ್ಸ್ ಬರೆದು ಆಡಿಯನ್ಸ್ಗೆ ತೊಂದರೆ ಕೊಡಬೇಡಿ ಅಂತ ಅಷ್ಟೇ. ಡ್ರ್ಯಾಗನ್ ಮೂವಿನಲ್ಲಿ ಎಲ್ಲನೂ ಸಿಚುವೇಶನ್ ಸಾಂಗೇ ಇರೋದ್ರಿಂದ ಸಾಂಗ್ಗಳು ಸ್ವಲ್ಪ ಓಕೆ ಅನ್ನಿಸ್ತು. ಕೊನೆಯದಾಗಿ ಹೇಳೋದಾದರೆ ಡ್ರ್ಯಾಗನ್ ಮಸ್ಟ್ ವಾಚ್ ಸಿನಿಮಾ. ಎಸ್ಪೆಷಲಿ ಯಾರ್ಯಾರು ಡಿಗ್ರಿ ಮಾಡ್ತಾಯಿದ್ದೀರಾ ಮಿಸ್ ಮಾಡದೆ ಈ ಸಿನಿಮಾ ನೋಡಿ. ನೀವು ನೀವಾಗೇ ಇರಿ, ಯಾರಿಗೋಸ್ಕರನೂ ಬದಲಾಗೋ ಅವಶ್ಯಕತೆ ಇಲ್ಲ. ಬದಲಾದರೆ ಅದರಿಂದ ಆಗೋ ಅನಾಹುತಗಳೇ ಬೇರೆ. ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.